ದಾವಣಗೆರೆ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಧುರೀಣರು ಅಮೃತ ಪುರುಷರೆಂದೇ ಖ್ಯಾತರಾದ ಶಾಮನೂರ್ ಶಿವಶಂಕರಪ್ಪ ಅವರು ಇಹಲೋಕ ತ್ಯಜಿಸಿದರು. ಅವರ ಅಗಲಿಕೆಯಿಂದ ದಾವಣಗೆರೆ ಜಿಲ್ಲೆಗೆ ಮಾತ್ರವಲ್ಲದೆ ಸಮಸ್ತ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಪಾರ ನಷ್ಟವುಂಟಾಗಿದೆ. ವೀರಶೈವ ಲಿಂಗಾಯತ ಪದ್ಧತಿಯಂತೆ ಅವರ ಅಂತ್ಯ ಸಂಸ್ಕಾರಗಳನ್ನು ಪೂಜ್ಯ ಭಾವದೊಂದಿಗೆ ನೆರವೇರಿಸಲಾಯಿತು. ಇಷ್ಟಲಿಂಗ ಧಾರಣೆ, ವಚನ ಪಠಣ ಹಾಗೂ ಶರಣರ ಸ್ಮರಣೆಗಳೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಮೃತದೇಹಕ್ಕೆ ವಿಭೂತಿ ಹಾಗೂ ರುದ್ರಾಕ್ಷಿ ಧಾರಣೆ ಮಾಡಿಸಿ ಲಿಂಗೈಕ್ಯ ಪರಿಕಲ್ಪನೆಯಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು, ಕುಟುಂಬದ ಸದಸ್ಯರು, ಬಂಧು ಮಿತ್ರರು, ಸಮಾಜದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದು ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ದಾವಣಗೆರೆ ಧಣಿ ಶಾಮನೂರ್ ಶಿವಶಂಕರಪ್ಪ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಎಂದು ಪ್ರಾರ್ಥಿಸಿ ಚಿತ್ರದುರ್ಗದ ರೈತ ಮುಖಂಡರಾದ ಸುರೇಶ್ ಬಾಬು, ಲಕ್ಷ್ಮೀಕಾಂತ್ ಹಾಗೂ ಕಾಂಗ್ರೆಸ್ ಕಾರ್ಯದರ್ಶಿಗಳು ರಮೇಶ್ ಶ್ರದ್ಧಾಂಜಲಿ ಸಲ್ಲಿಸಿದರು. ಸುರೇಶ್ ಬಾಬು ಅಂತೇಳಿ ರೈತ ಸಂಘದ ಜಿಲ್ಲಾ ಮುಖಂಡರು. ಮೊದಲು ದಾವಣಗೆರೆ ಮತ್ತು ಚಿತ್ರದುರ್ಗದ ಜಿಲ್ಲೆ ಎಲ್ಲ ಕಾರ್ಯಕ್ರಮದಲ್ಲೂ ಯಾವುದೇ ಇರ್ಬೋದು, ಇವತ್ತು ಕಾರ್ಖಾನೆಗಳನ್ನು ಉತ್ಪಾದನೆ ಮಾಡಿ ಇಡೀ ರೈತರ ಒಂದು ಕಬ್ಬಿನ ಬೆಲೆಯನ್ನು ಕೊಡೋದ್ರ ಮುಖಾಂತರ, ಖರೀದಿಯನ್ನು ತಗೊಳ್ಳೋದ್ರ ಮುಖಾಂತರ ಅವರು ಮಾಡಿದರು. ಅದ್ರ ಜೊತೆಗೆ ಭತ್ತ, ಅಕ್ಕಿ ಹೀಗೆ ವ್ಯಾಪಾರಗಳನ್ನು ಮಾಡ್ತಾ ಇಡೀ ರಾಜಕಾರಣವನ್ನು ಕೂಡ ಅವರು ತಗೊಂಡು ಇವತ್ತು ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಇವತ್ತು ಯಾವುದೇ ಕೆಲಸ ಇದ್ರೂ, ಯಾವುದೇ ಇದಿದ್ರೂ ಕೂಡ ನಮ್ಮ ರೈತರ ಪರವಾಗಿ, ಅವತ್ತು ಈ ಜಿಲ್ಲೆಯ ಪರವಾಗಿ, ಯಾಕಂದರೆ ಆತಗೆ ಚಿತ್ರದುರ್ಗ ಜಿಲ್ಲೆ ಒಂದೇ ಅಲ್ಲ, ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಎರಡೂ ಜಿಲ್ಲೆಯ ಪರವಾಗಿ ಅವರು ದಾನ ಮಾಡಿದಂಥ ಕೀರ್ತಿ ಅವರು ಬರುತ್ತದೆ. ಯಾಕಂದರೆ ಹಿಂದೆ ನಮಗೆ ಹಾಸ್ಪಿಟ್ಲ್ಗಳು ಸಿಗದಂಥ ಕಾರಣದಲ್ಲಿ ಹಳ್ಳಿಗಳಲ್ಲಿ ಕೂಡ ಜಾಗಗಳನ್ನು ತಗೊಂಡು ಹಾಸ್ಪಿಟ್ಲ್ಗಳನ್ನ ಕಟ್ಟಿಸೋಂಥ ನಿರ್ಮಾಣಕ್ಕೆ ನೆರವನ್ನು ಕೊಟ್ಟಿದ್ದಾರೆ. ಇವತ್ತು ನಮಗೆ ನೆನೆಸಿದರೆ ಇವತ್ತು ಕೂಡ ನಮಗೆ ಭಾಳ ಇದಾಗ್ತದೆ. ಯಾಕಂದರೆ ಒಬ್ಬ ದಾನಿ, ಅಷ್ಟೇ ಅಲ್ಲ, ಅವರು ಮತ್ತು ಇಡೀ ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷರೂ ಆಗಿ ಇವತ್ತು ಯಾರೇ ಇರ್ಬೋದು, ಎಲ್ಲ ಜಾತಿಯ ವರ್ಗದ ಎಲ್ಲ ಜನರ ಪರವಾಗಿ, ಎಲ್ಲ ಧರ್ಮದ ಗುರುಗಳ ಪರವಾಗಿ ಕೂಡ ನಿಂತ್ಕೊಂಡಿದ್ರು. ಅಂಥ ಕೆಲಸ ಅವರಲ್ಲಿ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಅವರು ವಿಧಿವೇಶವಾಗಿರೋದು ನಿಜವಾಗೂ ಕೂಡ ನಮಗೆ ನೋಡಲಾರದಂಥ ಸಂಗತಿಯಾಗಿದೆ. ಆಮೇಲೆ ಈ ರಾಜ್ಯಕ್ಕೂ ಕೂಡ ಕೊರತೆಯಾಗಿದೆ. ಯಾಕೆಂದರೆ ಇಡೀ ನಮ್ಮ ಸಮಾಜದಲ್ಲಿ ಬದುಕಬೇಕಾಗಿತ್ತು ನಾವೆಲ್ಲ. ಇನ್ನು ಅಂತ ಚಿತ್ರದುರ್ಗ ರಮೇಶ್ ಅಂತ. ನಾನು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಸುಮಾರು ನನ್ನ ಬಾಲ್ಯದಿಂದಲೂ ನಾನು ನೋಡ್ದಂಗೆ ನಮ್ಮ ದಿವಂಗತರಾದಂಥ ಶಿವಶಂಕರಪ್ಪನವರು, ಅವರು ಮೊದಲು ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ನಮ್ಮ ಹೊಳಲ್ಕೆರೆ ಕ್ಷೇತ್ರ ಇತ್ತು. ಅವತ್ತು ಅವರು ಇದ್ದಾಗ ಏನಾಯಿತು ಅಂದರೆ, ಭಾಳ ವ್ಯವಸ್ಥಿತವಾಗಿ ನಾವು ನೋಡ್ದಂಗೆ ಬಾಲ್ಯದಿಂದನೂ ಅವರು ಜಾತಿ ಭೇದ ಇಲ್ಲದೇ SC STಗಳು ಅಂತ ಭೇದ ಮಾಡ್ದಂಗೆ, ಒಂದು ಕೈಗಾರಿಕೆ ಆಗಿರಲಿ ಅಥವಾ ಒಂದು ಆರೋಗ್ಯ ವ್ಯವಸ್ಥೆ ಇರಲಿ, ನೀರಾವರಿ ಹೋರಾಟ ಇರಲಿ, ಎಲ್ಲ ರೀತಿಯಲ್ಲೂ ಸಜ್ಜನಿಕೆ ವ್ಯಕ್ತಿಯಾಗಿ ಎಲ್ಲರಿಗೂ ಸೇವೆ ಮಾಡ್ತಾನೆ ಬಂದರು. ಇವತ್ತು ಅವರು ಸಾವನ್ನಪ್ಪಿರೋದು ನಮಗೆಲ್ಲ ತುಂಬ ನೋವಿನ ದುಃಖ, ತುಂಬಲಾರದ ದುಃಖ ಬರೆಸುವಂಥ ವ್ಯವಸ್ಥೆ ಆ ಭಗವಂತ ಅವ್ರ ಕುಟುಂಬ ಕೊಡಲಿ. ನಮಗೂ ಸಹ ತುಂಬ ದುಃಖ ಆಗ್ತಿದೆ. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಎಷ್ಟು ಹೇಳಿದರೂ ಸಾಲದು. ಯಾಕೆ ಅಂತಂದರೆ, ಅವರು ಈ ಚಿತ್ರದುರ್ಗ ಮತ್ತು ದಾವಣಗೆರೆ ಮೊದಲೆಲ್ಲ ಶಿವಮೊಗ್ಗ ಅಷ್ಟು ಹಾಸ್ಪಿಟ್ಲ್ಗಳು ಇರಲಿಲ್ಲ. ಅವತ್ತು ದಾವಣಗೆರೆಗೆ ಹೋಗ್ಬೇಕಾಗಿತ್ತು ನಾವು. ಬಡವರು ಬಗ್ಗರು ಯಾರು ಹೋಗ್ಬಿಟ್ರೆ ಅವ್ರ ಹಾಸ್ಪಿಟ್ಲಿಗೆ ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚಾಗೋ ಜಾಗದಾಗ ಹೋಗಿ ಶಿವಶಂಕರಾಜ್ಞರ ಹತ್ರ ಒಂದು ಮಾತು ಹೇಳಿದ್ರೆ ಅವ್ರ ಹಾಸ್ಪಿಟ್ಲಲ್ಲಿ ಬಹಳ ಕಡಿಮೆ ಖರ್ಚಿನಲ್ಲಿ ಆಪ್ರೇಷನ್ ಇರ್ಬೋದು, ಆರೋಗ್ಯ ವ್ಯವಸ್ಥೆ ಇರಲಿ, ಎಲ್ಲ ಮಾಡಿಕೊಡ್ತಾಯಿದ್ರು. ಆಮೇಲೆ ಆ ಭಾಗದ ರೈತರಿಗೆಲ್ಲ ಕೋಆಪರೇಟಿವ್ ಸೊಸೈಟಿಗಳನ್ನ ಮಾಡಲಿಕ್ಕೆ ಉತ್ತೇಜನ ಕೊಟ್ಟರು. ಆರ್ಥಿಕವಾಗಿ ರೈತರ ಮೇಲೆತ್ತಕ್ಕೊಂದು ವ್ಯವಸ್ಥೆ ಮಾಡಿದರು. ನೀರಾವರಿ ವಿಚಾರದಂತಲೂ ಬಹುದೊಡ್ಡ ಕೊಡುಗೆ. ಇವತ್ತು ನೋಡಿರಿ, ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ಒಳಗಿತ್ತು. ಆ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದಂಥ ದಾವಣಗೆರೆನ ಶಾಮನೂರು ಶಿವಶಂಕರಪ್ಪ ಅವ್ರು ಬಂದ ಮೇಲೆ ಬಹಳ ಇವತ್ತು ಮಹಾನಗರ ಪಾಲಿಕೆಯಾಗಿ
ಮತ್ತು ದೊಡ್ಡ ದೊಡ್ಡ ಸ್ಮಾರ್ಟ್ ಸಿಟಿ ಲೆಕ್ಕಾಚಾರಕ್ಕೆ ಹೋಗಂಗೆ ಅಭಿವೃದ್ಧಿ ಪಡಿಸೋದಂದ್ರೆ ಇದು. ಒಬ್ಬ ಮನುಷ್ಯ ಹುಟ್ಟಿದ್ರೆ ಏನಾರು ಒಂದು ಕ್ರಾಂತಿ ಮಾಡ್ಬೇಕು ಅನ್ನೋದಕ್ಕೆ ಆ ದಾವಣಗೆರೆ ನಮ್ಮ ಶಿವಶಂಕರಪ್ಪ ಅಪ್ಪಾಜಿಯವರು ಇವತ್ತು ತೀರಿದ್ದಾರೆ. ಅವರಿಂದ ಈ ದಾವಣಗೆರೆ ಈ ಮಟ್ಟಕ್ಕೆ ಬೆಳೆದಿದೆ. ಅವ್ರ ಹೋರಾಟ ಲಕ್ಷಾಂತರ ಜನ ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತೈತೆ. ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋಂಥ ವ್ಯವಸ್ಥೆ ಆಗೈತೆ. ಬಡವರು ಅಂದರೆ ಬಹಳ ಕರುಣೆ ಆತಗೆ. ಯಾರು ಬಡವರು ಕೇಳ್ಕೊಂಬಿಟ್ರೆ ಹಿಂದೆ ಮುಂದೆ ನೋಡ್ದಾನೆ ಧನ ಸಹಾಯ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಇದ್ವಿ. ಅವ್ರ ಆಶೀರ್ವಾದ ತಗೊಳ್ತಾ ಇದ್ವಿ. ಇನ್ಮೇಲೆ ನಮ್ಗೆ ಅವ್ರ ಆಶೀರ್ವಾದ ಸಿಗ್ತಿಲ್ಲಲ್ಲ ಅನ್ನೋದು ಒಂದು ದುಃಖ ನಮ್ಮಲ್ಲಿದೆ. ಎನ್ ಲಕ್ಷ್ಮೀಕಾಂತ್ ಲಿಂಗವರಟ್ಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಇವತ್ತು ಏನು ಶ್ಯಾಮನವರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಹಿಂದಿನಿಂದನೂ ನಮಗೆ ಏನು ಮಾಡಿದ್ದಾರೆ ಅಂತಂದು ಹೇಳಿದರೆ, ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಒಂದು ಅಕ್ಕಿ ವ್ಯಾಪಾರ ಮಾಡೋದಿರ್ಬೋದು, ಸುಮಾರು ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಮತ್ತು ರೈತರಿಗೂ ಅನುಕೂಲವನ್ನು ಮಾಡಿದ್ದಾರೆ. ಮತ್ತು ಆರೋಗ್ಯ ವಿಚಾರವಾಗಿ ಮೆಡಿಕಲ್ ಕಾಲೇಜನ್ನು ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಿದ್ರಿಂದ ಸುತ್ತಮುತ್ತ ಇರುವ ಎಲ್ಲ ಜಿಲ್ಲೆಗಳಿಗೂ ಒಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು. ಕ್ಯಾಮರಾಮ್ಯಾನ್ ರಾಜು, ವರದಿ ಪ್ರೇಮ್. ಸದಾ ನಿಮ್ಮ ಜೊತೆಗೆ ಸಿ-ಟೋನ್ ನ್ಯೂಸ್ಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.